ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಾರ್ನಿಂಗ್ ವ್ಲಾಗು. ಮಾರ್ನಿಂಗು ಬೆಳಗ್ಗೆ ಅಡುಗೆ ಮಾಡೋದಕ್ಕೆ ಅಂತ ಕಿಚನಿಗೆ ಬಂದಾಗ ಈ ರೀತಿಯಾಗಿತ್ತು. ಅಂದರೆ ನೈಟ್ ಹಸ್ಬೆಂಡ್ ಊಟ ಮಾಡ್ತಾರಲ್ಲ, ಸೊ ಅವರು ನಂಚ್ಕೊಳ್ಳೋದಕ್ಕೆ ಈರುಳ್ಳಿನ ಹೆಚ್ಕೊಂಡಿದ್ದಾರೆ, ಅದು ಹಂಗೆ ಸಿಪ್ಪೆ ಬಿಟ್ಟಿದ್ದಾರೆ. ಹಾಗಾಗಿ ಅದು ಮತ್ತು ಕ್ಯಾನೆಲ್ಲ ಏನೇನೋ ಎತ್ತಿಟ್ಟಿದ್ದಾರೆ. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಎಲ್ಲ ಹೆಚ್ಚಿ ತುರಿಯೋದಕ್ಕೆ ಕೊಟ್ಟಿದ್ದೀನಿ ಮಗಳಿಗೆ. ಯಾಕಂದರೆ ನಾನಿಲ್ಲಿ ಚಪಾತಿ ಅಲ್ಲ ಪೂರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಪೂರಿ ಅಂದರೆ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಪೂರಿನ ಒತ್ತಿ ಕೊಡ್ತಾ ಇದ್ದಾಳೆ. ನಾನು ಪೂರಿನ ಬೇಯಿಸ್ಕೊಂಡು ಹಾಗೆ ಕ್ಯಾರೆಟ್ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ. ನನ್ನ ಮಗಳು ಪೂರಿ ಒತ್ತು ಕೊಟ್ಬಿಟ್ಟು ಓದ್ಲು. ಅಂದರೆ ಕಾಲೇಜಸ್ಗೆ ರೆಡಿ ಆಗಬೇಕಲ್ವ, ಸೊ ಹಾಗಾಗಿ ಓದ್ಲು. ನಾನೇ ಒಂದು ಕಡೆ ಬೇಯಿಸ್ಕೊಂಡು ಒಂದು ಕಡೆ ಪಲ್ಯ ಮಾಡಿದೆ. ಮಾಮೂಲಿ ಬೀಟ್ರೋಟ್ ಪಲ್ಯ ನಾವು ಯಾವ ರೀತಿ ಮಾಡ್ತೀವಿ, ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ತುರಿ ಹಾಕೋದು, ಹಾಕ್ಬಿಟ್ಟು ಇದು ಹಾಕಿ ಬೇಯಿಸೋದು ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾರೆಟ್ ಪಲ್ಯ. ಒಂದು ಸತಿ ಟ್ರೈ ಮಾಡಿ. ಅಂದರೆ ಸಿಂಪಲ್ಲಾಗಿ ವಿತೌಟ್ ನೀರು ಹಾಕ್ದಲ್ಲೇ, ಅಂದರೆ ವಿತೌಟ್ ವಾಟರು, ಸ್ವಲ್ಪ ಆಯಿಲಲ್ಲಿ ಹಾಗೆ ಒಗ್ಗರಣೆಯಲ್ಲೇ ಬೇಯಿಸೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ನು ಚೆನ್ನಾಗಿ ಪರೋಟ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಾನು ಕೂಡ ಅಷ್ಟೇ, ನನಗೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಕೊಂಡು ಸ್ನಾನ ಮಾಡಿ ಹೊರಡೋದು ಅಷ್ಟರಲ್ಲಿ ಟೈಮ್ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಈ ಥರ ಚಪಾತಿ, ಪೂರಿ ಮಾಡೋ ದಿವಸ, ದೋಸೆ ಇಂಥವು ಮಾಡೋ ದಿವಸ ತುಂಬ ಲೇಟಾಗಿಬಿಡುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ ದೋಸೆ ಮಾಡೋ ದಿವಸ ಚಟ್ನಿ ಮಾಡಿಬಿಡ್ತೀವಿ. ಪಲ್ಯ ಚಟ್ನಿ ಎರಡೂ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂತ. ನಮಗೆ ಚಟ್ನಿಗಿನ್ನ ಪಲ್ಯಕ್ಕೆ ಟೈಮ್ ಹಿಡಿಯುತ್ತೆ. ಯಾಕಂದರೆ ಆಲೂಗಡ್ಡೆ ಬೇಯಿಸಬೇಕು, ಅದು ವಿಶಾಲ್ ತಣ್ಣಗಾಗಿ ಅದನ್ನು ಮ್ಯಾಶ್ ಮಾಡಿ ಅದನ್ನು ಇದು ಅಂದರೆ ಒಗ್ಗರಣೆ ಎಲ್ಲ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಸೊ ಲೇಟ್ ಆಗಿಬಿಡುತ್ತೆ. ಚಟ್ನಿ ಆದರೆ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ಮಾಡಿಬಿಡ್ತೀವಿ. ಹಾಗೆ ನಾನು ಸಂಜೆ ಊರಿಗೆ ಕೂಡ ಹೋಗಬೇಕಿತ್ತು. ಊರಿಗೆ ಏನಕ್ಕಪ್ಪ ಅಂತ ಅಂದರೆ ಅಮ್ಮನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು. ಅಂದರೆ ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡಿಲ್ಲ ನಾನು ತುಂಬ ದಿವಸದಿಂದ ಕೇಳ್ತಾಯಿದ್ರು. ಅಂದರೆ ಆಲ್ರೆಡಿ 1 ಇಯರಿಂದನೂ ಕೇಳ್ತಾಯಿದ್ರು. ಅಮ್ಮಂಗೆ ಆಪ್ರೇಷನ್ ಆಗೋಕ್ಕೆ ಮುಂಚೆಯಿಂದನೂ ಕೇಳ್ತಾಯಿದ್ರು ನನ್ನ ಕರ್ಕೊಂಡೋಗು ಅಲ್ಲಿಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಮ್ಮನ್ನ ಕರ್ಕೊಂಡು ಸಂಡೇ ಹೋಗ್ತಾ ಇದ್ದೀನಿ. ಅಂದರೆ ಸ್ಯಾಟರ್ಡೇ ನೈಟು ಊರಿಗೆ ಹೋದೆ. ಇದು ಸಂಡೇ ಮಾರ್ನಿಂಗು. ಇಲ್ಲಿ ನಮ್ಮೂರ ಹತ್ರ ಸಂತೆ ನಡೆಯುತ್ತೆ, ದನದ ಸಂತೆ. ಸೊ ಬಸ್ಸಲ್ಲಿ ಹೋಗುವಾಗ ಹೇಗೋ ಸೀಟ್ ಸಿಕ್ತು ನಮ್ಮೂರಿಂದವ ಮೈಸೂರಿಗೆ. ಹಾಗೆ ಹೋಗುವಾಗ ಇಲ್ಲಿ ಮಹದೇಶ್ವರ ಟೆಂಪಲ್ ಇದೆ ನಮ್ಮೂರ ಹತ್ರ, ಅಲ್ಲಿ ವಿಡಿಯೋ ಕ್ಲಿಪ್ನ ತೊಗೊಂಡು ಇಲ್ಲಿ ಮೈಸೂರು ಬಂದ್ವಿ. ಮೈಸೂರಿಗೆ ಬಂದಮೇಲೆ ಇಲ್ಲಿ ಚುಂಚನಗಿರಿಗೆ ಬಂದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ರು. ಬೆಳಗ್ಗೆ 8-8:30 ಆಗಿತ್ತು. ಹಾಗೆ ಇಲ್ಲೇ ತಿಂಡಿ ತಿಂದ್ಕೊಂಡ್ವಿ, ಇಡ್ಲಿ ವಡೆನ ತಿಂದ್ಕೊಂಡು ಮತ್ತೆ ನಾವು ಬಸ್ ಹತ್ವಿ ಬಂದಿದ್ದು ಮೈಸೂರಿಗೆ. ಮೈಸೂರಲ್ಲಿ ಬಸ್ ಇಳಿದು KSRTC ಬಸ್ ಸ್ಟಾಪಿಂದ BMTC ಬಸ್ ಸ್ಟಾಪ್ವರೆಗೂ ಅಮ್ಮಂಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಆಟೋದವ್ರು 50 ರೂಪಾಯಿ ಕೇಳ್ತಾರೆ ಅಲ್ಲಿಂದ ಅಲ್ಲಿಗೆ. ವಾಕಬಲ್ ಹೋಗ್ಬೋದು, ಬಟ್ ಅಮ್ಮನ ಕಾಲ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಟೈಮ್ ಆಗುತ್ತೆ, ಇವಾಗ ನಾವು ಫಸ್ಟು ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸಂಡೇ ಟೈಮ್ ಮಾತ್ರ ಮೈಸೂರಿಗೆ ಹೋಗಲೇಬೇಡಿ. ಫಾರಿನರ್ಸು ಹಾಗೆ ನಾರ್ತ್ ಇಂಡಿಯನ್ಸು ಸಿಕ್ಕಾಪಟ್ಟೆ ಜನ. ಕ್ಯೂ ಅಂತೂ 30 ರೂಪಾಯಿ ಟಿಕೆಟು, ಫ್ರೀ ದರ್ಶನದವ್ರು ಬೇರೆ, ಮತ್ತು 100 ರೂಪೀಸ್ ಟಿಕೆಟ್ ಬೇರೆ. ನಾನು ಅಮ್ಮಂಗೆ ನಡೆಯೋಕ್ಕಾಗಲ್ಲ, ಮತ್ತು ಆಪ್ರೇಷನ್ ಆಗಿ ಒಂದು 8-10 ಮಂತ್ಸ್ ಆಗಿದೆ. ಹಾಗಾಗಿ 100 ರೂಪಾಯಿ ಟಿಕೆಟ್ ದರ್ಶನಕ್ಕೆ ನಿಂತ್ಕೊಂಡೆ. ಇದು ನೋಡ್ತಾ ಇರ್ಬೋದು ಕ್ಯೂ. ನಾನು ಒಳಗಡೆ ಎಲ್ಲೂ ಮಾಡ್ಕೊಳ್ಳಿಲ್ಲ ವಿಡಿಯೋ, ಆಚೆ ಕ್ಯೂನಲ್ಲಿ ನಿಂತಿದ್ದಾಗ ಮಾತ್ರ ಮಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಉತ್ಸವ ಮೂರ್ತಿ ಇರುತ್ತಲ್ವ, ಅಲ್ಲಿ ಬಂದು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ಮೇಲೆ ನಾನು ಹಾಗೆ ಅಮ್ಮಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ತುಂಬ ದಿವಸ ಆಗಿತ್ತು, ಅಲ್ಲೇ 1 ವರ್ಷದ ಮೇಲಾಗಿತ್ತು ನಾನು ಅಮ್ಮನ ದರ್ಶನ ಮಾಡಿ ಇವಾಗ ಬಂದಿದ್ದೀನಿ. ಅಂದರೆ ಹೋದ ವರ್ಷ ಆಷಾಢದಲ್ಲಿ ಬಂದಿದೆ. ಸೊ ಇವಾಗ ಬಂದಿದ್ದೀನಿ. ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಕ್ತು ಅಂತಲೇ ಹೇಳ್ಬೋದು. ಚಾಮುಂಡೇಶ್ವರಿ ದರ್ಶನ ಮಾಡಿ ಇಡೀ ಜಗತ್ತನ್ನೇ ಕಾಯೋ ತಾಯಿ. ದರ್ಶನ ಎಲ್ಲ ಸ್ವಲ್ಪ ಬೇಗ ಆಯಿತು ಅಂತಲೇ ಹೇಳ್ಬೋದು. 12 ಗಂಟೆಗೆ ಬಂದು ನಿಂತ್ಕೊಂಡ್ವಿ, 1-2 ಗಂಟೆ ಅಷ್ಟರಲ್ಲಿ ದರ್ಶನ ಆಯಿತು. ಆದಮೇಲೆ ಇಲ್ಲಿ ಆಚೆ ಬಂದು ಇಲ್ಲಿ ಅಮ್ಮನ ಹೆಬ್ಬಾಗ್ಲು ಅಂತಾರಲ್ವ,
ಸೊ ಆರ್ಚ್ ಅಂತಾರಲ್ಲ ಅಲ್ಲಿ ಬಂದು ಇಲ್ಲೊಂದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಒಂದೆರಡು ಫೋಟೋಸ್ ಅಮ್ಮಂದು ನಂದು ಎಲ್ಲ ಫೋಟೋಸ್ ತಗೊಂಡು ಹೊರಟ್ವಿ. ಹಾಗೆ ಪ್ರಸಾದ ನಾನು ಇಲ್ಲಿ ಇಷ್ಟು ದಿನವರೆಗೂ ಪ್ರಸಾದನೇ ತಿಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಪ್ರಸಾದಕ್ಕೆ ಬಂದ್ವಿ. ಅಲ್ಲೂ ಕ್ಯೂ ಇತ್ತು, ವೆಯ್ಟ್ ಮಾಡಬೇಕಿತ್ತು. ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಬಂದ್ವಿ. ಮತ್ತು ಇಲ್ಲಿ ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಇತ್ತು. ಏನೋ ಅದು ನಮ್ಮ ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಬಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಒಂದು 3-4 ಬಸ್ ಅಷ್ಟು ಜನ ಅಲ್ಲಿದ್ದಾರೆ. ಒಂದು ಬಸ್ ಬಂದೇ ಇರಲಿಲ್ಲ. ಆಮೇಲೆ ಒಂದು ಬಸ್ ಬಂತು, ಅದರಲ್ಲೇ ಸಿಕ್ಕಾಪಟ್ಟೆ ರಶ್ಶು. ಹೆಂಗೋ ನುಗ್ಗಿಸಿ ಇದು ಮಾಡಿ ಅಮ್ಮ ನಾವು ಎಲ್ಲ ಹತ್ಕೊಂಡ್ರೆ ಸೀಟ್ ಸಿಗಲಿಲ್ಲ. ಬಟ್ ಅಮ್ಮನೇ ನಿಂತ್ಕೊಂಬಂದರು. ಬಂದು ಮೈಸೂರಲ್ಲಿ ಬಸ್ ಹತ್ಸಿ ನಾನು ಹಿಂಗೆ ಬರೋಣ ವಾಪಸ್ ಬೆಂಗಳೂರಿಗೆ ಅಂತಂದರೆ ಅಮ್ಮ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಯಾಕಂದರೆ ಅಲ್ಲಿ ಡ್ರೈವರು ಒಬ್ಬರೇ, ಕಂಡಕ್ಟ್ರ್ ಒಬ್ಬರೇ, ಅವರೇ ಮಾಡಿಬಿಟ್ರು. ರಥದುರ್ಗಕ್ಕೆ ತಂದು ಬಸ್ ಹಾಕೊಂಬಿಟ್ಟು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬರೇ ಆಗಿದ್ದರಿಂದ ಸೊ ಬಸ್ಸಿಗೆ ಹೊರಡೋದೇ ಲೇಟಾಗೋಯಿತು. ಇವಾಗ ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಸೆಕೆ ಬೇರೆ. ಅಪ್ಪ ನೀರೆಲ್ಲ ಹರಿದೋಗೋದು. ಎಷ್ಟೊತ್ತಿಗೆ ಡ್ರೈವರ್ ಹೋಗಿ ಮೈಸೂರಿಗೆ ಬಿಡ್ತಾರೋ ಅನ್ನಂಗಾಗಿತ್ತು. ಆಮೇಲೆ ಮೈಸೂರಿಗೆ ಬಂದು ಬಿಟ್ಟ ಮೇಲೆ ಮತ್ತು ಇದು ನಗರ ಬಸ್ ಸ್ಟ್ಯಾಂಡಿಂದ KSRTC ಬಸ್ ಸ್ಟ್ಯಾಂಡಿಗೆ ಮತ್ತೆ ಯಾರು ದುಡ್ಡು ಕೊಡೋರು ಅಂತ ನಡೆಸ್ಕೊಂಡೆ ಕರ್ಕೊಂಡೋದೆ ಅಮ್ಮ ನಡ್ಕೊಂಬಂದಿದ್ಕು. ಆ ಬಸ್ಸಲ್ಲಿ ರಶಲ್ಲಿ ಜನದ ಮಂದಿ, ಆ ಸೆಕೆ ಒಳಗೆ ಬಂದಿದ್ಕು. ಅದಕ್ಕೂ ಸುಸ್ತಾಗ್ಬಿಟ್ರು. ಸರಿ ಹೆಂಗೆ ಈ ಥರ ಸುಸ್ತಾಗಿರೋರನ್ನ ಬಿಟ್ಟು ಹೇಗೆ ನಾನು ಒಬ್ಬಳೇ ಹೋಗೋದಂತ ಹೇಳ್ಬಿಟ್ಟು ಅಮ್ಮನ್ನ ಕರ್ಕೊಂಡು ಊರಿಗೆ ಬಂದೆ. ಊರಿಗೆ ನಾವು ಬರೋ ಅಷ್ಟರಲ್ಲಿ ನೈಟು 7 ಗಂಟೆ 7:15 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಇದಾಗಿತ್ತು ಇವತ್ತಿನ ಬ್ಲಾಗು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.